ಬನ್ನಿ ನಮ್ಮೊಟ್ಟಿಗೆ ಹಿಮಾಲಯದ ಒಂದು ಆಧ್ಯಾತ್ಮಿಕ ರಹಸ್ಯವನ್ನ ತಿಳಿಯೋಣ. ಹಿಮಾಚಲ ಪ್ರದೇಶದ ಪರ್ವತಗಳ ನಡುವೆ ಅಡಗಿರೋ ರೇಣುಕಾ ಸರೋವರಕ್ಕೆ ಇವತ್ತಿನ ನಮ್ಮ ಪಯಣ. ಇದು ಕೇವಲ ಒಂದು ನೋಡುವ ಜಾಗವಲ್ಲ, ಬದಲಿಗೆ ದೇವತೆಯೇ ನೀರಾಗಿರುವ ಒಂದು ಪವಿತ್ರ ಸ್ಥಳ. ಮೊದಲಿಗೆ ಇದರ ಗಾತ್ರವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಸುಮಾರು 2.5 ಕಿಲೋಮೀಟರ್ ಸುತ್ತಳತೆಯ ಈ ಸರೋವರದ ದಡದಲ್ಲಿ ನಿಂತಿದ್ದೀವಿ ಅಂತ ಅಂದ್ಕೊಳ್ಳಿ. ಸುತ್ತಲೂ ಹಿಮಾಲಯದ ತಪ್ಪಿಲಿನ ಪ್ರಶಾಂತತೆ, ಕಣ್ಣು ಮುಂದೆ ತಿಳಿಯಾದ ನಿಶ್ಚಲವಾದ ನೀರು. ಎಂಥ ಅದ್ಭುತ ಅಲ್ವಾ? ಇದು ನೋಡಕ್ಕೆ ಸುಂದರವಾಗಿದೆ ಅನ್ನೋದಷ್ಟೇ ಅಲ್ಲ, ಇದರಲ್ಲೊಂದು ಹೆಗ್ಗಳಿಕೆನೂ ಇದೆ. ಇದು ಇಡೀ ಹಿಮಾಚಲ ಪ್ರದೇಶದ ಅತೀ ದೊಡ್ಡ ನೈಸರ್ಗಿಕ ಸರೋವರ. ಈ ಭೌಗೋಳಿಕ ಹಿರಿಮೆಯೇ ಇದರ ಆಧ್ಯಾತ್ಮಿಕ ಹಿನ್ನೆಲೆಗೆ ಒಂದು ಭವ್ಯವಾದ ಚೌಕಟ್ಟನ್ನು ಕೊಟ್ಟಿದೆ. ಆದ್ರೆ ಇಷ್ಟು ಶಾಂತವಾಗಿ ಕಾಣೋ ಈ ನೀರು ಒಂದು ದೊಡ್ಡ ಸಂಘರ್ಷದಿಂದ, ಒಂದು ತ್ಯಾಗದಿಂದ ಹುಟ್ಟಿದ್ದು ಅಂದ್ರೆ ನಂಬೋಕಾಗತ್ತಾ? ಬನ್ನಿ, ಈ ಸರೋವರದ ಮೇಲ್ಮೆಯನ್ನು ದಾಟಿ ಅದರ ಆಳದಲ್ಲಿ ಅಡಗಿರೋ ದಂತಕಥೆಯ ಜಗತ್ತಿಗೆ ಹೋಗೋಣ. ದೇವಿಯೊಬ್ಬಳು ಸರೋವರವಾದ ಕಥೆ. ಹೌದು, ಇದು ರೇಣುಕಾದೇವಿಯ ತ್ಯಾಗದ ಪುರಾಣ. ಇದೇ ಈ ಸ್ಥಳಕ್ಕೆ ಅದರ ದೈವಿಕ ಶಕ್ತಿಯನ್ನ ನೀಡಿರೋದು. ಇಲ್ಲಿನ ಜನರಿಗೆ ಇದು ಕೇವಲ ಒಂದು ಜಲಾಶಯವಲ್ಲ, ಸಾಕ್ಷಾತ್ ರೇಣುಕಾದೇವಿಯೇ ಇಲ್ಲಿ ಜಲರೂಪದಲ್ಲಿ ನೆಲೆಸಿದ್ದಾಳೆ ಅನ್ನೋದು ಅವರ ಅಚಲ ನಂಬಿಕೆ. ಅದಕ್ಕೆ ನೋಡಿ, ಇಲ್ಲಿಗೆ ಬರೋ ಯಾತ್ರಿಕರು ಈ ನೀರನ್ನ ದೇವತೆಯ ಸ್ವರೂಪ ಅಂತಾನೆ ಪೂಜಿಸ್ತಾರೆ. ಆ ಪರಿವರ್ತನೆಯ ಕತೆ ಇದೆಯಲ್ಲ, ಅದು ತುಂಬಾನೇ ನಾಟಕೀಯ. ದುರಾಸೆಯ ರಾಜ ಸಹಸ್ರಾರ್ಜುನ ರೇಣುಕಾದೇವಿಯ ಪಾವಿತ್ರ್ಯಕ್ಕೆ ಧಕ್ಕೆ ತರಲು ಮುಂದಾದ. ಆಗ ತನ್ನ ಶೀಲವನ್ನು ರಕ್ಷಿಸ್ಕೊಳ್ಳೋಕೆ ದೇವಿ ತನ್ನ ಪ್ರಾಣವನ್ನೇ ಅರ್ಪಿಸ್ಲು. ಆ ಮಹಾತ್ಯಾಗದ ಫಲವಾಗಿಯೇ ಆಕೆಯ ಪವಿತ್ರ ದೇಹ ಈ ಪ್ರಶಾಂತ ಸರೋವರವಾಗಿ ರೂಪಾಂತರಗೊಂಡಿತು ಅನ್ನೋದು ಇಲ್ಲಿನ ಪುರಾಣ. ಆ ಪುರಾಣದ ಕಥೆಗೆ ಸಾಕ್ಷಿಯಾಗಿ ಸರೋವರದ ದಡದಲ್ಲೇ ಒಂದು ಸುಂದರ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಇದು ಬರೀ ಕಟ್ಟಡವಲ್ಲ, ಸಾವಿರಾರು ವರ್ಷಗಳ ನಂಬಿಕೆಗೆ ಕಲ್ಲಿನಲ್ಲಿ ಕಟ್ಟಿದ ಒಂದು ಸ್ಮಾರಕ. ಈ ಕಥೆ ಯುಗಗಳಷ್ಟು ಹಳೇದಾದ್ರೂ ನಾವಿವತ್ತು ನೋಡೋ ಈ ದೇವಸ್ಥಾನವನ್ನ ಸುಮಾರು 1814ರಲ್ಲಿ ಆ ದೇವಿಯ ನೆನಪಿಗಾಗಿ ಕಟ್ಟಲಾಯಿತು. ಈ ದೇವಸ್ಥಾನದ ವಿನ್ಯಾಸವೇ ವಿಶಿಷ್ಟ. ಪೀಚ್ ಹಣ್ಣಿನ ಬಣ್ಣದ ಅವಳಿ ಗುಮ್ಮಟಗಳಿರೋ ಈ ಕಟ್ಟಡ ಕಣ್ಮನ ಸೆಳೆಯುತ್ತೆ. ಗರ್ಭಗುಡಿಯಲ್ಲಿ ಶ್ರೀ ರೇಣುಕಾಜಿ ವಿಗ್ರಹವಿದೆ. ಅದರ ಹತ್ರನೇ ಆಕೆಯ ಮಗ ಪರಶುರಾಮನಿಗೆ ಒಂದು ಸಣ್ಣ ದೇಗುಲವಿದೆ. ಭಕ್ತರು ಪವಿತ್ರ ಸರೋವರದಲ್ಲಿ ಸ್ನಾನ ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಘಾಟ್ಗಳನ್ನು ಕಟ್ಟಿದ್ದಾರೆ. ಇಲ್ಲಿ ಪುರಾಣ ಮತ್ತು ಇತಿಹಾಸ ಒಂದನ್ನೊಂದು ಹೆಣೆದುಕೊಂಡಿವೆ. ಒಂದೆಡೆ ಸಾವಿರಾರು ವರ್ಷಗಳ ಹಿಂದಿನ ಪೌರಾಣಿಕ ಕಥೆ, ಮತ್ತೊಂದೆಡೆ ಆ ಕಥೆಯನ್ನ ಚಿರಸ್ಥಾಯಿಗೊಳಿಸೋಕೆ 19ನೇ ಶತಮಾನದಲ್ಲಿ ಕಟ್ಟಿದ ಈ ಐತಿಹಾಸಿಕ ದೇವಸ್ಥಾನ. ಆದ್ರೆ ಈ ಕಥೆ ಕೇವಲ ಕಲ್ಲಿನಲ್ಲಷ್ಟೇ ಅಲ್ಲ, ಜನರ ಸಂಭ್ರಮದಲ್ಲೂ ಜೀವಂತವಾಗಿದೆ. ಪ್ರತಿವರ್ಷ ಇಲ್ಲಿ ನಡೆಯೋ ರೇಣುಕಾಜಿ ಜಾತ್ರೆಯೇ ಇದಕ್ಕೆ ಸಾಕ್ಷಿ. ವರ್ಷಕ್ಕೊಮ್ಮೆ ಇಲ್ಲಿ ಒಂದು ತುಂಬಾನೇ ಭಾವನಾತ್ಮಕ ಕ್ಷಣ ನಡೆಯುತ್ತೆ. ಅದು ತಾಯಿ ಮಗನ ಸಾಂಕೇತಿಕ ಪುನರ್ಮಿಲನ. ರೇಣುಕಾದೇವಿಯನ್ನ ಆಕೆಯ ಮಗ ಪರಶುರಾಮ ಭೇಟಿಯಾಗೋ ದೃಶ್ಯವೇ ಈ ಜಾತ್ರೆಯ ಕೇಂದ್ರಬಿಂದು. ಪ್ರತಿವರ್ಷ ಅಕ್ಟೋಬರ್-ನವೆಂಬರ್ ತಿಂಗಳ ಪ್ರಬೋಧಿನಿ ಏಕಾದಶಿಯಂದು ಈ ಜಾತ್ರೆ ಶುರುವಾಗುತ್ತೆ. ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಪರಶುರಾಮನ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ತಂದಾಗ ಇಡೀ ವಾತಾವರಣವೇ ಭಕ್ತಿಮಯವಾಗಿರುತ್ತೆ. ಭಕ್ತರು ಪವಿತ್ರ ಸರೋವರದಲ್ಲಿ ಮಿಂದೆದ್ದು ಪುನೀತರಾಗುತ್ತಾರೆ. ಸಂಗೀತ, ನೃತ್ಯ ಮತ್ತು ಸಂಭ್ರಮದ ಈ ಆಚರಣೆ ಬರೋಬ್ಬರಿ 5 ದಿನಗಳ ಕಾಲ ನಡೆಯುತ್ತೆ. ಸರಿ, ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಸ್ಥಳದ ಆತ್ಮವನ್ನ ಅರ್ಥಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಪುರಾಣವು ಪರ್ವತದೊಂದಿಗೆ, ನಂಬಿಕೆಯು ನಿಸರ್ಗದೊಂದಿಗೆ ಹೇಗೆ ಒಂದಾಗಿದೆ ಅಂತ ನೋಡೋಣ. ಈ ಸರೋವರದ 2.5 ಕಿಲೋಮೀಟರ್ ದಡದುದ್ದಕ್ಕೂ ರೇಣುಕಾ ವನ್ಯಜೀವಿ ಅಭಯಾರಣ್ಯ ಹರಡ್ಕೊಂಡಿದೆ. ಅಂದ್ರೆ ಒಂದ್ ಕಡೆ ಇದು ನಿಸರ್ಗದ ರಕ್ಷಣೆ, ಇನ್ನೊಂದ್ ಕಡೆ ಅದೇ ನಿಸರ್ಗಕ್ಕೆ ದೈವತ್ವವನ್ನ ಆರೋಪಿಸಿ ಪೂಜಿಸೋ ಪವಿತ್ರ ಸ್ಥಳ. ಪ್ರಕೃತಿ ಮತ್ತು ಪರಂಪರೆ ಇಲ್ಲಿ ಕೈಜೋಡಿಸಿವೆ. ನಮ್ಮ ಸಂಸ್ಕೃತಿಯಲ್ಲಿ ಇಂಥ ಸ್ಥಳಗಳನ್ನ ತೀರ್ಥ ಅಂತ ಕರೀತಾರೆ. ತೀರ್ಥ ಅಂದ್ರೆ ಬರೀ ಯಾತ್ರಾ ಸ್ಥಳವಲ್ಲ, ಅದು ಲೌಕಿಕ ಜಗತ್ತನ್ನ ದೈವಿಕ ಜಗತ್ತಿನೊಂದಿಗೆ ಸಂಪರ್ಕಿಸುವ ಒಂದು ಪವಿತ್ರ ಸೇತುವೆ. ರೇಣುಕಾ ಸರೋವರ ಅಂಥ ಒಂದು ಶ್ರೇಷ್ಠ ತೀರ್ಥಕ್ಷೇತ್ರ. ಹೀಗೆ ಪುರಾಣ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯದ ಅಪೂರ್ವ ಸಂಗಮವಾಗಿರೋ ರೇಣುಕಾಜಿ ಹಿಮಾಚಲದ ಅತಿ ದೊಡ್ಡ ನೈಸರ್ಗಿಕ ಸರೋವರ ಅನ್ನೋ ಹೆಗ್ಗಳಿಕೆಯನ್ನು ಹೊಂದಿದೆ. ಇದು ಯಾತ್ರಿಕರಿಗೆ, ಇತಿಹಾಸ ಪ್ರಿಯರಿಗೆ ಮತ್ತೆ ಪ್ರಕೃತಿ ಪ್ರೇಮಿಗಳಿಗೆ ಎಲ್ಲರಿಗೂ ಸ್ವಾಗತ ಕೋರೋ ಒಂದು ಅದ್ಭುತ ತಾಣ. ಕೊನೆಗೊಂದು ಪ್ರಶ್ನೆ: ನಾವು ಪ್ರಯಾಣಿಸೋ ಪ್ರತಿಯೊಂದು ಜಾಗದೊಳಗೆ, ಪ್ರತಿಯೊಂದು ನದಿ ಬೆಟ್ಟದೊಳಗೆ ಇಂತಹ ಅದೆಷ್ಟು ಕತೆಗಳು ಅಡಗಿರ್ಬೋದು ಅಲ್ವಾ? ಮುಂದಿನ ಸಲ ಪ್ರಯಾಣ ಮಾಡುವಾಗ ಕಣ್ಣಿಗೆ ಕಾಣೋ ಸೌಂದರ್ಯದ ಆಚೆಗಿನ ಕತೆಗಳನ್ನ ಹುಡುಕೋಕೆ ಪ್ರಯತ್ನಿಸೋಣ. ಏನಂತೀರಾ?